ಬಾನು ದಸರಾ ಉದ್ಘಾಟನೆಗೆ ಈಗಲೂ ಒಪ್ಪದ ಬಿಜೆಪಿ ಹೈಕೋರ್ಟ್ ತಬ್ರಾಕಿ ನಡುವೆಯೂ ಕೂಡ ಬಿಜೆಪಿ ವರ ಬಾನು ದಸರಾ ಉದ್ಘಾಟನೆಗೆ ಈಗಲೂ ಕೂಡ ಒಪ್ಪದ ಬಿಜೆಪಿ ಹೈಕೋರ್ಟ್ನ ತಪರಾಕಿ ನಡುವೆಯೂ ಕೂಡ ಬಿಜೆಪಿ ವರ ಮುಸ್ಲಿಂ ಹಬ್ಬಗಳನ್ನ ಹಿಂದೂಗಳಿಂದ ಉದ್ಘಾಟನೆ ಮಾಡಿಸ್ತಾರಂತೆ. ಇದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ವರಸೆ. ಮುಸ್ಲಿಮರ ಹಬ್ಬವನ್ನ ಹಿಂದೂಗಳಿಂದ ಉದ್ಘಾಟನೆ ಮಾಡಿಸ್ತೀವಿ, ಮುಸ್ಲಿಮರ ಹಬ್ಬಕ್ಕೆ ಹೋಗಿ ಇದು ನಾಡ ಹಬ್ಬ ಅಲ್ಲ ಅಂತ ಹೇಳಲಿ, ಗಣೇಶ ದೇಗುಲಕ್ಕೆ ಹೋಗಿ ಮುಸ್ಲಿಮರ ಮೆರವಣಿಗೆ ಹೋಗಬಹುದು, ಅದೇ ಮುಸ್ಲಿಂ ಅಂದ್ರೆ ಮಸೀದಿಯ ಮುಂದೆ ಗಣೇಶನ ಮೆರವಣಿಗೆ ಯಾಕೆ ಹೋಗಬಾರ್ದು, ಇದು ಸಿದ್ದರಾಮಯ್ಯ ಅವರ ಎಡಬಿಡಂಗಿತನ ಹಂಗಂತ ಕಿಡಿಕಾರಿದ್ದಾರೆ ಆರ್ ಅಶೋಕ್. ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ದಸರಾ ಉದ್ಘಾಟನೆಗೂ ಕೂಡ ಅಂದ್ರೆ ದಸರಾ ಉದ್ಘಾಟನೆಯೂ ಕೂಡ ಆಗಿದೆ ಅಂತ ಹೇಳ್ತಾ ಇರುವಂತದ್ದು. ಅಶೋಕ್ ಅವರೇ ನಿಮ್ಮ ನಡೆ ಸರಿನಾ, ನಿಮ್ಮ ಮಾತು ಸರಿನಾ? ಅಶೋಕ್ ಅವರೇ, ಮೈಸೂರು ದಸರಾ ನಾಡಹಬ್ಬ ಅಲ್ಲವೇ? ಮೈಸೂರು ದಸರಾ ಏನು ಬರೀ ಹಿಂದೂಗಳ ಹಬ್ಬಕ್ಕೆ ಮಾತ್ರ ಸೀಮಿತನ? ಪ್ರತಾಪ್ ಸಿಂಹ ವಾದವನ್ನ ಕೋರ್ಟೇ ಒಪ್ಪಲಿಲ್ಲ, ತಪರಾಕಿ ಹಾಕಿ ಕಳಿಸಿದೆ. ಹೈಕೋರ್ಟ್ ಆದೇಶದ ನಂತರವೂ ಕೂಡ ಈ ಮಾತುಗಳು ಬೇಕಾ ಅಂತ ಈಗ ಒಂದು ಪ್ರಶ್ನೆ ಬರ್ತಾ ಇದೆ. ಇದು ಕಟ್ ಅಂಡ್ ಕ್ಲಿಯರ್ ಆಗಿ ಈ ವಿಚಾರವನ್ನು ಹೇಳ್ಬಿಡ್ತೇನೆ, ಏನಾಯ್ತು ಎಂತಾಯ್ತು ಅಂತ ಹೇಳಿ. ಬಾನು ಮುಸ್ತಾಕ್ ಅವರನ್ನ ದಸರಾ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಸರ್ಕಾರ ಡಿಸಿಷನ್ ತಗೊಳುತ್ತೆ. ಬಾನು ಮುಸ್ತಾಕ್ ಅವರನ್ನ ಕರೆಯುತ್ತೆ, ಬಂದು ಉದ್ಘಾಟನೆ ಮಾಡಿ. ಈ ಕರೆತ ಏನಿದೆ, ಈ ಕರೆತವನ್ನ ಬಿಜೆಪಿಯವರು ಒಪ್ಪಲ್ಲ. ಅದರಲ್ಲೂ ಫಸ್ಟ್ಲಿ ಪ್ರತಾಪ್ ಸಿಂಹ ಅವರು ಒಪ್ಪೋದಿಲ್ಲ. ಪ್ರತಾಪ್ ಸಿಂಹ ಅವರು 2021-23 ಒಂದು ವಿಡಿಯೋವನ್ನ ಹಂಚಿಕೊಳ್ತಾರೆ. ಬಾನು ಮುಸ್ತಾಕ್ ಅವರು ಘಂಟಾಘೋಷವಾಗಿ ಮಾತನಾಡಿರ್ತಾರೆ. ಏನು ಅಂತಂದ್ರೆ, ಕನ್ನಡವನ್ನ ನೀವು ಹಿಂದೂ ದೇವರನ್ನಾಗಿ ಮಾಡ್ಬಿಟ್ಟಿದ್ದೀರಾ, ಕೈಯಲ್ಲಿ ಅರಿಶಿನ ಕುಂಕುಮದ ಬಾವುಟ, ಸಂಕೇತವಾದ ಬಾವುಟವನ್ನ ಕೊಟ್ಟಿದ್ದೀರಾ, ಹಾಗೆ ಅದನ್ನ ಮಂದಹಾಸದಲ್ಲಿ ಕೂರಿಸಿದ್ದೀರಾ, ಕನ್ನಡವನ್ನ ಮಂದಹಾಸದಲ್ಲಿ ದೇವರ ರೀತಿ ಕೂರಿಸಿದ್ದೀರಾ, ಭುವನೇಶ್ವರಿ ಅಂತ ಹೆಸರಿಟ್ಟಿದ್ದೀರಾ. ಬಾನು ಮುಸ್ತಾಕ್ ಹಾಗೂ ಅದರ ಕುಟುಂಬ ಅದನ್ನ ಹೇಗೆ ಮಾತಾಡಬೇಕು ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದ್ರೆ ಆ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಾಪ್ ಸಿಂಹ ಅವರು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅದಾದ ನಂತರ ಕೋರ್ಟಿಗೆ ಹೋಗುತ್ತೆ. ಕೋರ್ಟ್ ಇದು ಯಾವುದಕ್ಕೂ ಕೂಡ ಮನ್ನಣೆಯನ್ನ ನೀಡೋದಿಲ್ಲ. ಇದು ಯಾವುದೋ ಒಂದು ಮುಸ್ಲಿಮರ ಹಬ್ಬ, ಹಿಂದೂಗಳ ಹಬ್ಬ ಅಲ್ಲ, ಇದು ಮೈಸೂರು ದಸರಾ ಅಂತ ಹೇಳಿ. ಇಲ್ಲ, ನಿಸಾರ್ ಅಹಮದ್ ಅವರನ್ನು ಕೂಡ ನಮ್ಮ ಒಂದು ಮೈಸೂರಿನ ದಸರಾ ಉದ್ಘಾಟನೆಗೆ ಕರೆಸಿದ್ದಾಗಿತ್ತು. ಅವರ ಹತ್ರನೂ ಕೂಡ ಉದ್ಘಾಟನೆ ಮಾಡಿದ್ದೇವೆ. ಹಿಂದೂ ಮುಸ್ಲಿಂ ಅನ್ನುವಂಥ ಭೇದ ಭಾವ ಇಲ್ಲ. ಬಟ್ ಬಾನು ಮುಸ್ತಾಕ್ ಅವರು ಹೇಳಿರುವಂತಹ ಒಂದು ಭಾಷಣ ಇಟ್ಸ್ ನಾಟ್ ಗುಡ್. ದಟ್ಸ್ ವೈ ಪ್ರತಾಪ್ ಸಿಂಹ ಅವರು ಬಾಯ್ಬಿಟ್ಟಿದ್ರು ಆ ರೀತಿಯಾಗಿ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ. ಏನು ಅಂತಂದ್ರೆ, ಬಾನು ದಸರಾ ಉದ್ಘಾಟನೆಗೆ ಈಗಲೂ ಕೂಡ ಬಿಜೆಪಿ ಒಪ್ಪುಗಳ್ತಾ ಇಲ್ಲ. ಹೈಕೋರ್ಟ್ ತಪರಾಕಿ ನಡುವೆಯೂ ಕೂಡ ಬಿಜೆಪಿ ಮತ್ತೆ ತನ್ನ ವರಸೆಯನ್ನ ತಕ್ಕೊಂಡಿದೆ. ಮುಸ್ಲಿಂ ಹಬ್ಬವನ್ನ ಹಿಂದೂಗಳಿಂದ ಉದ್ಘಾಟನೆ ಮಾಡಿಸ್ತಾರಂತೆ. ಆರ್ ಅಶೋಕ್ ಅವರೇ, ಇದು ಮುಸ್ಲಿಂ ಹಬ್ಬ, ಹಿಂದೂ ಹಬ್ಬ ಅಲ್ಲ, ಇದು ನಾಡ ಹಬ್ಬ. ಮುಸ್ತಾಕ್ ಅವರಿಗೆ ಇದು ಬೇರೆ ತರ ಕಾಣಿಸಿದ್ರು ಕೂಡ ಅವರ ಭಾಷಣವನ್ನ ನೋಡಿ ಅದನ್ನ ಅರ್ಥ ಮಾಡಿಕೊಂಡು ನಾನು ಮಾತನಾಡ್ತಾ ಇರೋದು. ಅದಕ್ಕೆ ಅವರು ಏನು ಕ್ಷಮೆ ಕೇಳಲಿಲ್ಲ, ಮತ್ತೊಂದೇನು ಕೇಳಲಿಲ್ಲ. ನಾನು ಆ ರೀತಿ ಮಾಡಿ ತಪ್ಪಾಯ್ತು ಏನು ಹೇಳಿಲ್ಲ ಅವರು. ಸೊ ಆ ಒಂದು ಕಾರಣಕ್ಕೆ ಮುಸ್ತಾಕ್ ಅವರ ವಿಚಾರದಲ್ಲಿ ಮನಸ್ಸಲ್ಲಿ ಏನಿದೆಯೋ ನಂಗೆ ಗೊತ್ತಿಲ್ಲ. ಆದರೆ ಇದು ಮುಸ್ಲಿಂ ಹಬ್ಬ, ಹಿಂದೂಗಳ ಹಬ್ಬ ಅಲ್ಲ, ಇದು ನಾಡ ಹಬ್ಬ. ಅಶೋಕ್ ಅವರೇ, ಇದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ವರಸೆಯಾಗಿತ್ತು. ಮುಸ್ಲಿಂ ಹಬ್ಬವನ್ನ ಹಿಂದೂಗಳಿಂದ ಉದ್ಘಾಟನೆ ಮಾಡಿಸ್ತಿದ್ದೀವಿ, ಮುಸ್ಲಿಮರ ಹಬ್ಬಕ್ಕೆ ಹೋಗಿ ನಾವು ಇದು ನಾಡ ಹಬ್ಬ ಅಲ್ಲ ಅಂತ ಹೇಳಲಿ, ಗಣೇಶನ ದೇಗುಲದ ಮುಂದೆ ಮುಸ್ಲಿಂ ಮೆರವಣಿಗೆ ಬರಬಹುದು. ಇದು ಮದ್ದೂರಿನ ವಿಚಾರವಾಗಿ ಅವರು ಮಾತನಾಡಿದ್ದಾರೆ. ಮದ್ದೂರು
ಅವ್ರನ್ನ ವಿಚಾರ ಮತ್ತೆ ನಾನು ನೆನಪು ಮಾಡಬೇಕು ಅಂತೇನಿಲ್ಲ ನಿಮಗೆ. ಮಸೀದಿಯ ಮುಂದೆ ಗಣೇಶನ ಮೆರವಣಿಗೆ ಹೋಗಬಾರ್ದು, ಅವರು ಕಲ್ಲೊಡಿತಾರೆ. ಸೊ ಇದು ಯಾವ ರೀತಿಯ ಸರ್ಕಾರ ಆಗಿದೆ, ಸಿದ್ದರಾಮಯ್ಯ ಅವರೇ ಎಡಬಿಡಂಗಿ ಸರ್ಕಾರವಾಗಿದೆ ಅಂತ ಹೇಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ದಸರಾ ಬಂದುಬಿಟ್ಟು ಇದು ಈಗಲೂ ಕ್ಲಿಯರ್ ಮಾಡ್ತಾ ಇದ್ದೀನಿ, ಇದು ನಾಡ ಹಬ್ಬ. ಇದು ಮುಸ್ಲಿಮರಿಗೂ ಸ್ವಂತ, ಕ್ರಿಶ್ಚಿಯನ್ರಿಗೂ ಸ್ವಂತ, ಜೈನ್ ಇದ್ರೆ ಅವರಿಗೂ ಕೂಡ ಸ್ವಂತವಾಗಿರುತ್ತೆ. ಸೊ ಅದರ ಬಗ್ಗೆ ನಾವು ಮಾತನಾಡೋದಲ್ಲ. ಅವರು 2023ದಲ್ಲಿ ಆಡಿರುವಂತಹ ಭಾಷಣದ ಬಗ್ಗೆ ಮಾತಾಡೋದಿದ್ರೆ ಮಾತಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.